Hello everyone, happy Guru Purnami to all the teachers of life. ನಾನಿವತ್ತು ನಮ್ಮೂರಿನ ಸರ್ವೇಶ್ವರ ಮಠದ ಒಂದು ವಿಶೇಷದ ಬಗ್ಗೆ ಹೇಳ್ತೀನಿ. ಹೌದು, ಈ ಮಠದಲ್ಲಿ ಪ್ರತಿ ಹುಣ್ಣಿಮೆಗೂ ನಿತ್ಯ ಹುಣ್ಣಿಮೆಯ ಸತ್ಯಚಿಂತನೆ ಕಾರ್ಯಕ್ರಮ ಅಂತ 2022 ಇಂದ ಪ್ರತಿ ಹುಣ್ಣಿಮೆನೂ ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಪ್ರತಿ ಸಲ ಒಬ್ಬ ಚಿಂತಕರು ಅಥವಾ ಅನುಭವಿಗಳನ್ನ ಕರೆಸಿ ಆಧ್ಯಾತ್ಮಿಕ ಚಿಂತನೆ ನಡೆಯುತ್ತೆ. ಆಧ್ಯಾತ್ಮಿಕ ಚಿಂತನೆ ಅಂದರೆ ತುಂಬ ಬೋರಿಂಗ್ ಆಗಿರಲ್ಲ. ನಮ್ಮ ಪ್ರತಿದಿನದ ಜೀವನದ ಬಗ್ಗೆ, ನಮ್ಮ ಜೀವನಕ್ಕೆ ಯಾವುದು ಅವಶ್ಯಕ, ಯಾವುದು ಅನವಶ್ಯಕ, ನಮ್ಮನ್ನು ನಾವು ಹೇಗೆ ಪ್ರೀತಿಸಬೇಕು, ಹೇಗೆ ಒಂದು ಒಳ್ಳೆಯ ಅರ್ಥಪೂರ್ಣ ಜೀವನ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅದಕ್ಕಾಗಿ ಪ್ರತಿ ಹುಣ್ಣಿಮೆನೂ ತುಂಬ ಜನ ಬರ್ತಾರೆ. ನೀವು ತುರುವಿಯಾಳ್ನ ಅಕ್ಕಪಕ್ಕದ ಊರವರಾಗಿದ್ದರೆ, ನಿಮಗೂ ಈ ಥರ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಪ್ರತಿ ಹುಣ್ಣಿಮೆ ಬೇರೆ ಬೇರೆ ಟಾಪಿಕ್ಸ್, ಅವೆಲ್ಲ ಆಯ್ದ ವಚನಗಳು, ಆಲ್ಮೋಸ್ಟ್ ಅಪ್ಪಾಜಿಯವರ ವಚನಗಳು ಇರುತ್ತೆ. ಇನ್ನು ಕೆಲವೊಮ್ಮೆ ಬೇರೆ ವಚನಕಾರರ ವಚನಗಳು ಇರುತ್ತೆ. ಇನ್ನೊಂದು ಪ್ರಾಮುಖ್ಯತೆ ಏನಂದರೆ, 12ನೇ ಶತಮಾನದ ವಚನಕಾರರಂತೆಯೇ ಈ ಕಲಿಯುಗದಲ್ಲಿ ನಮ್ಮ ಅಪ್ಪಾಜಿಯವರು ಸಾವಿರಾರು ವಚನಗಳನ್ನು ರಚಿಸಿದ್ದಾರೆ. ಅದೆಷ್ಟೋ ಜನರ ನೆಚ್ಚಿನ ಗುರುಗಳಾಗಿರುವ ನಮ್ಮ ಅಪ್ಪಾಜಿಯವರಿಗೂ ಗುರು ಪೌರ್ಣಮಿಯ ಶುಭಾಶಯಗಳು.